ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಕುಚ್ಚಲಕ್ಕಿ ಅನ್ನ. ಇದು ಸ್ಪೆಷಲ್ ಅಂತ ಅಲ್ಲ, ದಿನ ಮನೆಯಲ್ಲೇ ಮಾಡುವಂಥದ್ದು. ಆದರೆ ತುಂಬ ಜನರಿಗೆ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಒಂದು ವಿಸಿಲ್ ಕೂಡ ಇಲ್ಲದೆ ಮಾಡೋದು ಹೇಗೆ ಅಂತ ನೋಡಬೇಕಾ? ಹಾಗಾದರೆ ಬನ್ನಿ ನೋಡುವ. ಕುಚ್ಚಲಕ್ಕಿ ಅನ್ನ ಮಾಡಲಿಕ್ಕೆ 3 ಕಪ್ ಕುಚ್ಚಲಕ್ಕಿ ತಗೊಳ್ಳಿ. ಸಿಟಿಯಲ್ಲಿ ಎಲ್ಲ ಅದನ್ನು ರೆಡ್ ರೈಸ್ ಅಂತ ಕರೀತಾರೆ. ಅದನ್ನು ಕೇಳಿ ತಗೊಳ್ಳಿ. ಈಗ ಅದಕ್ಕೆ ನೀರು ಹಾಕಿ 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದಾದ ಮೇಲೆ ನೀರು ಹಾಕಿ. ಎಷ್ಟು ನೀರು ಹಾಕಬೇಕು ಅಂದರೆ ಕುಕ್ಕರ್ನ ಕೈ ಇದೆಯಲ್ವಾ, ಅದರ ಲೆವೆಲ್ ತನಕ ಹಾಕಬೇಕು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ತನಕ. ಆಮೇಲೆ ಮೊದಲಿಗೆ ಸ್ಟೀಮ್ ಬರೋ ತನಕ ಒಲೆಯನ್ನು ಫುಲ್ ಉರಿಯಲ್ಲಿ ಇಟ್ಕೊಂಡ್ಬಿಡಿ. ಇವಾಗಲೇ ವೇಟ್ ಹಾಕೋದು ಬೇಡ. ಈಗ ಕುಕ್ಕರ್ ಇಟ್ಟು ಸ್ವಲ್ಪ ಹೊತ್ತಾಯಿತು, ಸ್ಟೀಮ್ ಬರ್ತಾ ಇದೆ. 15 ನಿಮಿಷ ಆಗಿದೆ, ಆಫ್ ಮಾಡ್ತಾ ಇದ್ದೇನೆ ಈಗ. ಆಮೇಲೆ ಫುಲ್ ಸ್ಟೀಮ್ ಹೋದ್ಮೇಲೆ ವೆಯ್ಟ್ ತೆಗೀರಿ. ನೋಡಿ, ಅನ್ನ ರೆಡಿಯಾಗಿದೆ. ಈಗ ಇದರಿಂದ ನೀರು ಬಾಗಿಸಲಿಕ್ಕೆ ಫಸ್ಟ್ ಗ್ಯಾಸ್ಕೆಟ್ ತೆಗಿಬೇಕು. ಆಮೇಲೆ ಮುಚ್ಚಳನ ವಾಪಸ್ ಮುಚ್ಚಿ ಒಂದು ಪಾತ್ರೆಗೆ ನೀರು ಬಾಗಿಸಬೇಕು. ನೋಡಿ, ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ ರೆಡಿಯಾಗಿದೆ. ಸಾಂಬಾರು ಮತ್ತು ಪಲ್ಯದ ಜೊತೆ ತಿನ್ನಿ.